ಥಿಯೇಟ್ರಿಗೆ ಬಂದು ನೋಡೋಕ್ಕೆ ಶುರು ಮಾಡಿದ್ದಾರೆ ಅನ್ನೋದು ದೊಡ್ಡ ವಿಷಯ ಅಲ್ವ ಸರ್? ಭಾಳ ಹೌದು ಸರ್, ತುಂಬ ಸಂತೋಷದ ವಿಚಾರ. ಯಾಕೆಂದರೆ ಇದಕ್ಕಿಂತ ನಮಗೆ ಹಬ್ಬ ಇನ್ನೊಂದಿಲ್ಲ. ಯಾಕೆಂದರೆ ನಮ್ಮ ಚಿತ್ರರಂಗದ ಕಾರ್ಮಿಕರಾಗ್ಬೋದು, ಕಲಾವಿದರಾಗ್ಬೋದು, ಥಿಯೇಟ್ರ್ ಕಾರ್ಮಿಕರಾಗ್ಬೋದು, ಎಲ್ಲರಿಗೂ ಒಂದು ಜೀವನ ಮತ್ತು ಜೀವ ಕೊಟ್ಟಂಗೆ ಎಲ್ಲ ಕನ್ನಡಿಗರು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದಾಗ. ಸೊ ಹಾಗಾಗಿ ಎಲ್ಲ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡಿದ್ರೆ ಒಂದು ಉದ್ಯಮವನ್ನು ಉಳಿಸ್ದಂಗೆ ಆಗುತ್ತೆ. ಯಾಕೆಂದರೆ ಹೊರಗಡೆ ರಾಜ್ಯದ ಕೆಲವು ರಾಜ್ಯದಲ್ಲಿ ಈ ಚಿತ್ರರಂಗ ಯಾವ ರೀತಿ ಎಷ್ಟು ಚೆನ್ನಾಗಿ ಹೋಗ್ತಿತ್ತು ಅಂತ ನೋಡಿದಾಗ ನಮಗೆಲ್ಲ ಒಂಥರ ಹೊಟ್ಟೆ ಉರಿಯುತ್ತೆ, ಒಂಥರ ಬೇಜಾರಾಗ್ತಿತ್ತು. ಬಟ್ ಈಗ ನಮ್ಮ ಜನ ಆ ಥರ ಆಗಲಿಲ್ಲ. ಬಂದರು, ನಮ್ಮ ಉದ್ಯಮವನ್ನು ಉಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು, ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಿದ್ದಾರೆ. ಇದಕ್ಕಿಂತ ದೊಡ್ಡ ಖುಷಿಯಾದ ವಿಚಾರ ಮತ್ತೊಂದಿಲ್ಲ ಅಂತ ಹೇಳೋದಕ್ಕೆ ನಾನು ತುಂಬ ಒಂಥರ ಹೆಮ್ಮೆ ಪಡ್ತಾಯಿದ್ದೀನಿ, ಖುಷಿಯಾದ ವಿಚಾರನ ಹಂಚ್ಕೋತಾ ಇದ್ದೀನಿ. ಸರ್, ಸಿನಿಮಾ ನೋಡೋದ್ಮೇಲೆ ಪೌಡ್ರ್ ಚೆಕ್ ಮಾಡಿ ತೊಗೊಳ್ಬೇಕು. ಹೌದೌದು, ಜೋಪಾನ ತೊಗೊಂಡು ನೀವು ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ಪೌಡ್ರ್ ತೊಗೊಂಡು ಹೋದಾಗ. ನಿಮ್ಮ ಯಜಮಾನ್ರೆ ಮದುವೆ ಆಗಿದೆಯಾ? ಸರ್, ಇವಾಗ ನೀವು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಹೇಳಿ ಚೆನ್ನಾಗಿತ್ತು ಸರ್. ಈಗ ಜನಾರ್ದನ್ ಚಿಕ್ಕಣ್ಣ ಅವ್ರ ಜೊತೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತಾ ಅವ್ರದ್ದು ಗುಲ್ಟು ಸಿನಿಮಾ ಅಂತ ಸೂಪರ್ ಆಗಿದೆ. ಸೊ ಇದು ಕೂಡ ಅಷ್ಟೇ ಸಸ್ಪೆನ್ಸ್ ಆಗಿ ಒಂದು ಕಡೆ ತುಂಬ ಕನ್ಫ್ಯೂಸ್ ಆಗಿ ಸಿನಿಮಾ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ? ನಮ್ಮ ಜನಾರ್ದನ್ ಚಿಕ್ಕಣ್ಣ ಅವ್ರ ಜೊತೆ ನಂದು ಇದು 2ನೇ ಸಿನಿಮಾ, ಇನ್ನೊಂದು ರಿಲೀಸ್ ಆಗಬೇಕು, ಅಜ್ಞಾತವಾಸಿ ಅಂತ. ಅದು ತುಂಬ ಸೀರಿಯಸ್ ಸಿನಿಮಾ, ಭಾಳ ಒಂದು ಒಂಥರ ಥ್ರಿಲ್ಲಿಂಗ್ ಇರುವಂಥ ಸಿನಿಮಾ. ಅದರಲ್ಲೂ ಕೂಡ ನಾನು ಮತ್ತು ರಂಗಾಯಣವ್ರಿಗೂ ಮಾಡಿದ್ದೀವಿ. ಭಾಳ ಥ್ರಿಲ್ ಕೊಡುವಂಥ ಮೂವಿ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇನ್ನೇನು ಅದು ಕೂಡ ರಿಲೀಸ್ ಆಗೋ ಇದು. ಅಲ್ಲೇನಪ್ಪ ಅಂದರೆ ನಾವಿಬ್ಬರು ಕಾಮಿಡಿಯನ್ಸ್ ಅದ್ರಲ್ಲಿ ತುಂಬ ಸೀರಿಯಸ್ ಅದರಲ್ಲಿ ಮಾಡಿದ್ದೀವಿ. ನಾನು ಜನಾರ್ದನ್ ಚಿಕ್ಕಣ್ಣ ಬಂದು ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದ ನಿರ್ದೇಶಕ ಮಾನ್ಯಕ್ಕೆ ಅಂತ ಹೇಳ್ಬೋದು. ಭಾಳ ಒಳ್ಳೆಯ ನಿರ್ದೇಶಕ ಅವರು. ಸೊ ಅವರ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ ಇನ್ನು ಮುಂದೆ ಕೂಡ. ಸೊ ಅಜ್ಞಾತವಾಸ ಬಂದಮೇಲೆ ನಿಮ್ಗೆ ಇನ್ನೂ ಗೊತ್ತಾಗುತ್ತೆ ಅವ್ರ ಬಗ್ಗೆ. ಸಾರಿ. ದಿಗಂತ್ ಅವರ ಮತ್ತು ಧನ್ಯ ಅವರ ಜೊತೆಗೆ ಹೇಗಿತ್ತು ಸರ್? ಇಲ್ಲ, ದಿಗಂತ್ ಎಲ್ಲ ನಮ್ಮ ಹಳೆ ಸ್ನೇಹಿತ. ಮತ್ತು ಧನ್ಯ ಅವರು ನಿಮಗೆ ಗೊತ್ತು, ದೊಡ್ಡ ಮನೆಯಿಂದ ಬಂದಿರೋಂಥವ್ರು. ಅವರ ಅಭಿನಯ ರಕ್ತಗತವಾಗಿಯೇ ಬಂದಿದೆ. ಸೊ ಹಾಗಾಗಿ ಅದರ ಬಗ್ಗೆ 2ನೇ ಮಾತಿಲ್ಲ. ಇನ್ನು ನಮ್ಮ ದಿಗಂತ್ ಒಳ್ಳೆ ನಟ, ಒಂದು ಎಲ್ಲರೂ ಇಷ್ಟಪಡುವಂಥ ನಟ. ಸೊ ಹಾಗಾಗಿ ಇಲ್ಲಿ ನಮ್ಮ KRGಯ ನಿರ್ಮಾಪಕರಂಥ ಕಾರ್ತಿಕ್ ಗೌಡ ಅವರು ಮತ್ತು ನಮ್ಮ ಯೋಗಿ ಇಬ್ಬರು ಸೇರಿ ಒಂದು ಒಳ್ಳೆ ಟೀಮ್ನೇ ನಮಗೆ ಈ ಸಿನಿಮಾದಲ್ಲಿ ಹಾಕ್ಕೊಂಡಿದ್ದಾರೆ. ದಿಗಂತು, ರಂಗಾಯಣರಿಗೂ, ನಾನಾಗಿರ್ಬೋದು, ನಮ್ಮ ಗೋಪಾಲ್ ದೇಶಪಾಂಡೆ ಆಗಿರ್ಬೋದು, ಎಲ್ಲ ಒಂದು ಒಳ್ಳೆ ಟೀಮ್ನ ಹಾಕಿ ಸಿನಿಮಾ ಮಾಡಿದ್ದಾರೆ. ನೀವೇ ನೋಡ್ದಂಗೆ ಖುಷಿ ಆಗುತ್ತೆ ನಿಮ್ಮ ಹೇಳಿಕೆಗಳು ಕೇಳಿ. ಜನ ತುಂಬಾನೇ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಟೋಟಲ್ ಆಗಿ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಸಿನಿಮಾ ಮೂಲಕ? ನಮ್ಮ ಈ ಸಿನಿಮಾ ಅಂತ ನಮ್ಮ ಪೌಡ್ರ್ ಸಿನಿಮಾಗೆ ಬಂದು ನನಗೆ ತುಂಬ ಖುಷಿಯಾಗಿದೆ. ನಮ್ಮ ಈ ಸಿನಿಮಾ ಅಂತಲ್ಲ, ಮುಂದೆ ಬರುವಂಥ ಎಲ್ಲ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಕನ್ನಡ ಚಿತ್ರಮಂದಿರಕ್ಕೆ ಬಂದು ನೋಡಿ ನಮ್ಮ ಉದ್ಯಮವನ್ನು ಉಳಿಸಿ, ನಮ್ಮ ಕಲಾವಿದರನ್ನ, ಕಾರ್ಮಿಕರನ್ನ, ಚಿತ್ರಮಂದಿರದ ಕಾರ್ಮಿಕರನ್ನು ಎಲ್ಲರಿಗೂ ಒಂದು ನೀವು ಸಪೋರ್ಟಿವ್ ಆಗಿರಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್.